ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಗ್ಗೆನೇ ಮಾತಾಡ್ತಾ ಇರೋದು. ಬಟ್ ಇವರು ಈಗಿನ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಲ್ಲ. ಸೊ 2 ವರ್ಷದ ಹಿಂದೆ ಬಿಗ್ ಬಾಸ್ ಸೀಸನ್ 8 ಏನು ಬಂದಿತ್ತು ಕನ್ನಡದಲ್ಲಿ, ಸೊ ಆ ಸೀಸನಲ್ಲಿ ಇವರು ಕಂಟೆಸ್ಟೆಂಟ್ ಆಗಿದ್ದರು. ಸೊ ಇವರ ಹೆಸರು ಬಂದು ದಿವ್ಯಾ ಸುರೇಶ್ ಅವರು. ಸೊ ಇವ್ರ ಹೆಸರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಯಾಕಂದರೆ ತುಂಬ ಒಳ್ಳೆ ಟಫ್ ಫೈಟ್ ಕೊಟ್ಟು ಆಡ್ದವರು ಇವರು ಕೂಡ ಬಿಗ್ ಬಾಸ್ ಮನೇಲಿ. ಸೊ ಬಟ್ ಇವರು ಫಿನಾಲೆ ತನಕ ರೀಚ್ ಆಗೋಕ್ಕಾಗಲಿಲ್ಲ. ಫಿನಾಲೆ ಇನ್ನೊಂದು ದಿನದಲ್ಲೇ ಅವರು, ಅಂದರೆ ಇನ್ನೊಂದು ವೀಕ್ ಇರುತ್ತಲ್ಲ ಫಿನಾಲೆದಲ್ಲಿ, ಸೊ ಲಾಸ್ಟ್ ಎಲಿಮಿನೇಟ್ ಆದವರು ದಿವ್ಯಾ ಸುರೇಶ್ ಅವರು. ಸೊ ಹಾಗಾಗಿ ಅವರು ಗ್ರ್ಯಾಂಡ್ ಫಿನಾಲೆ ಟಾಪ್ 5 ಅವ್ರು ಬರಲಿಲ್ಲ, ಬಟ್ ತುಂಬ ಒಳ್ಳೆ ಆಟನ ಆಡಿದ್ರು ಅವರು. ಸೊ ಅವ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತು. ಸೊ ಬಿಗ್ ಬಾಸಿಂದ ಹೊರಗಡೆ ಬಂದು ಆದಮೇಲೂ ಅಷ್ಟೇ ಅವ್ರಿಗೆ ಕಲರ್ಸ್ ಕನ್ನಡದಲ್ಲಿ ಇನ್ನೊಂದು ಆಫರ್ ಬಂತು. ತ್ರಿಪುರ ಸುಂದರಿ ಅಂತ ಇನ್ನೊಂದು ಸೀರಿಯಲ್ ಮಾಡಿದ್ರು. ಸೊ ಫುಲ್ ಒಂಥರ ಹಿಸ್ಟಾರಿಕಲ್ ಸೀರಿಯಲ್ ಆಗಿತ್ತು ಅದು. ಸೊ ಆ ಸೀರಿಯಲಲ್ಲೂ ಅಷ್ಟೇ ಸಕ್ಸಸ್ಫುಲಿ ಅವರು ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದರು. ಸೊ ಆ ಸೀರಿಯಲ್ ತುಂಬ ದಿನ ಇರಲಿಲ್ಲ, ಅಂದರೆ 1 ಇಯರ್ ಮಾತ್ರ ಇದ್ದಿತ್ತು. ಸೊ ಮತ್ತೆ ನೆಕ್ಸ್ಟ್ ಬಿಗ್ ಬಾಸ್ ಯಾವ್ದು ಬಂತು, ಆ ಬಿಗ್ ಬಾಸ್ ಬರೋ ಟೈಮಲ್ಲಿ ಈ ಸೀರಿಯಲ್ ತ್ರಿಪುರ ಸುಂದರಿ ಅನ್ನೋದು 9:30ಗೆ ಬರ್ತಿದ್ದಿತ್ತು. ಸೊ ಅದು ಮತ್ತೆ ಬಿಗ್ ಬಾಸ್ ಬರೋ ಟೈಮ್ಗೆ ಆಗಿದ್ದರಿಂದ ಆ ಸೀರಿಯಲ್ ಮತ್ತೆ ಕ್ಯಾನ್ಸಲ್ ಆಯಿತು. ಆ ಸೀರಿಯಲ್ನ ನಿಲ್ಲಿಸಿದ್ರು. ಸೊ ಇವಾಗ ಅವರು ತ್ರಿಪುರ ಸುಂದರಿ ಸೀರಿಯಲ್ ಮುಗಿಸಿ ಇದ್ದರು. ಸೊ ಬಟ್ ಇವಾಗ ಮತ್ತೆ ದಿವ್ಯಾ ಸುರೇಶ್ ಅವ್ರನ್ನ ನೀವು ಆದಷ್ಟು ಬೇಗ ಮೋಸ್ಟ್ಲಿ ಸ್ಕ್ರೀನಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂತ ಅನಿಸುತ್ತೆ. ಇದು ಹೇಗೆ ಗೊತ್ತಾಯಿತು ಏನು ಅಂತ ಅಂದರೆ, ಇತ್ತೀಚೆಗಿನ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ನೋಡೋದಾದರೆ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ. ಅದರೊಳಗೆ ನೋಡ್ಬೋದು ಒಂದು BMTC ಬಸ್ಸಲ್ಲಿ ಅವರು ಫೋಟೋಶೂಟ್ ಮಾಡಿಸಿರೋ ಥರ. ಸೊ ರೆಗ್ಯುಲರಾಗಿ ಯಾರು BMTC ಬಸ್ಸಲ್ಲಿ ಫೋಟೋಶೂಟ್ ಮಾಡಿಸಲ್ಲ, ಆ ಥರ ಎಲ್ಲ ಬೇರೆ ಕಡೆ ಎಲ್ಲಾದರೂ ಒಂಥರ ಯೂನಿಕ್ ಪ್ಲೇಸಸ್ನ ಹುಡುಕ್ತಾರೆ. ಬಟ್ ಇದು ಇನ್ನೊಂಥರ ಡಿಫ್ರೆಂಟಾಗೇ ಇದೆ. ಸೊ BMTC ಬಸ್ಸಲ್ಲಿ ಅವರು ಫೋಟೋಶೂಟ್ ಮಾಡಿಸ್ತಾರೆ. ಆ ಬಸ್ಸಲ್ಲಿ ಯಾರೂ ಇಲ್ಲ. ಸೊ ದಟ್ ಗೊತ್ತಾಗುತ್ತೆ ಅವರು ಎಲ್ಲೂ ಟ್ರಾವೆಲ್ ಮಾಡ್ತಿರೋದಂತ ಅಲ್ಲ, ಅದು ಫೋಟೋಶೂಟೇ ಅವರು ಬೇಕಂತಲೇ ಮಾಡಿಸಿರೋದು. ಸೊ ಇನ್ನೊಂದೇನು ಅಂದರೆ, ನೀವು ಅವರ ಒಂದು ಡ್ರೆಸ್ ನೋಡ್ಬೋದು ಅಲ್ಲಿ. ಸೊ ಕಂಪ್ಲೀಟಾಗಿ ಯಾವುದೋ ಒಂದು ಕ್ಯಾರೆಕ್ಟರ್ಗೆ ಹಾಕಿರುವಂಥ ಡ್ರೆಸ್ ಥರನೇ ಇದೆ. ಸೊ ಸ್ಯಾರಿ ಅವರು ಹಾಕಿರೋದು. ಸೊ ಸ್ಯಾರಿ ಹಾಕಿರೋದಾಗಿರಲಿ ಅಥವಾ ಅದರ ಸ್ಟೈಲ್ ಆಗಿರಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾರೆ ಅಂತಲೇ ಅನ್ನಿಸ್ತಾ ಇರೋದು. ಸೊ ಅದರೊಳಗೆ ಅವರು ಕೆಳಗಡೆ ಕೂಡ ಹಾಕಿದ್ರು ಕಮಿಂಗ್ ಸೂನ್ ಅಂತ. ಸೊ ಇದು ನೋಡಿದ್ರೇ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಯಾವುದೋ ಒಂದು ಹೊಸ ಪ್ರಾಜೆಕ್ಟಿಂದ DS ಅವರು ಬರ್ತಾ ಇದ್ದಾರೆ. ಸೊ DS ಅವರು ಯಾರಾದರೆ ದಿವ್ಯಾ ಸುರೇಶ್ ಅವರು. ಆ ಟೈಮಲ್ಲಿ ತುಂಬಾ DS ಮತ್ತು DU ಅಂತ ಅವರು ಫೇಮಸ್ ಆಗಿದ್ರು. ಯಾಕಂದರೆ ಆ ಟೈಮಲ್ಲಿ ಬಿಗ್ ಬಾಸ್ ಸೀಸನ್ 8ಅಲ್ಲಿ ಇಬ್ಬರು ದಿವ್ಯಾ ಇರೋದ್ರಿಂದ ಒಬ್ಬರು DU ಆದರು, ಒಬ್ಬರು DS ಆದರು. ಸೊ ಇವರು DS ಆಗಿದ್ದರು. ಸೊ ಇವಾಗ ಇನ್ನೊಂದು ಹೊಸ ಪ್ರಾಜೆಕ್ಟ್ ಮೂಲಕ ಇವರು ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಇದರ ಒಂದು ಸುಳಿವು ಅವರು ಇವಾಗ ಕೊಟ್ಟಿದ್ದಾರೆ. ಸೊ ಇದು ಒಂದು ಅಪ್ಡೇಟ್ ಆಗಿತ್ತು ನಿಮ್ಮೆಲ್ಲರಿಗೂ. ಸೊ ಏನು ಸೀರಿಯಲ್ ಮಾಡ್ತೀರಾ ಅಥವಾ ಮೂವಿ ಮಾಡ್ತೀರಾ, ಯಾವ ಪ್ರಾಜೆಕ್ಟ್ ಅದು ಅಂತ ಅವರು ರಿವೀಲ್ ಮಾಡಿದ ತಕ್ಷಣ ಖಂಡಿತವಾಗ್ಲೂ ವೀಡಿಯೋ ಮಾಡಿ ಹಾಕ್ತೀನಿ, ನಿಮ್ಮೆಲ್ಲರಿಗೂ ಅಪ್ಡೇಟ್ ಸಿಗುತ್ತೆ. ಸೊ ಇದೇ ಥರದ ಎಲ್ಲ ಅಪ್ಡೇಟ್ ವೀಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ಹಾಗೆ ಬ್ಯೂಟಿ ಕಂಟೆಂಟ್ ರಿಲೇಟೆಡ್ ವೀಡಿಯೋ ಅವಳಿಗೆ ತುಂಬಾ ಹಾಕ್ತಿರ್ತಾಳೆ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅದು ಕೂಡ. ಸೊ ಹೋಗಿ ಒಂದ್ಸತಿ ಚೆಕ್ ಮಾಡಿ. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.